ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 33ನೆಯ ವಾರ, ನವೆಂಬರ್ 20, 2025, ಗುರುವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 19ನೇ ಅಧ್ಯಾಯ 41ರಿಂದ 44ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಜೆರುಸಲೇಮ್ ಪಟ್ಟಣಕ್ಕೆ ಇನ್ನೂ ಹತ್ತಿರವಾಗಿ ಬಂದು ಅದನ್ನು ನೋಡಿ, ಇಂದಾದರೂ ನೀನು ಶಾಂತಿ ಮಾರ್ಗವನ್ನು ಅರಿತುಕೊಂಡಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ಆದರೆ ಅದು ಈಗ ನಿನ್ನ ಕಣ್ಣಿಗೆ ಮರೆಯಾಗಿದೆ. ಕಾಲವೂ ಬರುವುದು, ಆಗ ಶತ್ರುಗಳು ನಿನ್ನ ಸುತ್ತಲೂ ಆಳ್ವೇಲಿ ಎಬ್ಬಿಸಿ ಮುತ್ತಿಗೆ ಹಾಕಿ ಎಲ್ಲೆಡೆಯೂ ನುಗ್ಗಿ ನಿನ್ನನ್ನು, ನಿನ್ನೊಳಗಿನ ಜನರನ್ನು ಧ್ವಂಸ ಮಾಡುವರು. ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವರು. ಏಕೆಂದರೆ ದೇವರು ನಿನ್ನನ್ನು ಅರಸಿ ಬಂದ ಕಾಲವನ್ನು ನೀನು ಅರಿತುಕೊಳ್ಳದೆ ಹೋದೆ ಎಂದು ಅದರ ಸಲುವಾಗಿ ಕಣ್ಣೀರಿಟ್ಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ನಮ್ಮನ್ನರಸಿ ಬರುವ ದೇವರನ್ನು ಗುರುತಿಸಿ ಬರಮಾಡಿಕೊಂಡಿದ್ದೇವೆಯೇ? ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಪ್ರಭು ಯೇಸುವಿನ ಬಹಿರಂಗ ಜೀವನದಲ್ಲಿ ಅವರನ್ನು ಅಂಗೀಕರಿಸಿಕೊಂಡವರು ಪಾಪಿಗಳು, ಸುಂಕ ವಸೂಲಿಗಾರರು, ವೇಶ್ಯೆಯರು, ಬಡವರು ಹಾಗೂ ಸಮಾಜದಿಂದ ಬಹಿಷ್ಕೃತಗೊಂಡ ಜನರು ಮಾತ್ರ. ಆದರೆ ಅವರ ಸ್ವಂತ ಜನರೇ ಪ್ರಭು ಯೇಸುವನ್ನು, ಅವರ ವಾಕ್ಯವನ್ನು ಅಲ್ಲಗಳೆದರು. ಪ್ರತಿ ಹೆಜ್ಜೆಯಲ್ಲೂ ತಪ್ಪು ಕಂಡುಹಿಡಿದು ನಿರಾಕರಿಸುತ್ತಾ ಬಂದರು. ಅವರೇ ಬರಬೇಕಿದ್ದ ಮೆಸ್ಸಿಯ ಎಂದು ಅಂಗೀಕರಿಸಿಕೊಳ್ಳಲು ವಿಫಲರಾದರು. ಅದಕ್ಕಾಗಿ ಪ್ರಭು ಯೇಸು ಜೆರುಸಲೇಮ್ ದೇವಾಲಯವನ್ನು ನೋಡಿ ಕಣ್ಣೀರು ಸುರಿಸುತ್ತಾರೆ. ಪ್ರಭು ಯೇಸುವನ್ನು ಅಂಗೀಕರಿಸಿಕೊಂಡು ಅವರ ವಾಕ್ಯಕ್ಕನುಗುಣವಾಗಿ ಜೀವಿಸಿದ್ದೇವೆಯೇ, ಅಥವಾ ಅವರನ್ನು ನಿರಾಕರಿಸಿ ಬಾಳುತ್ತಿದ್ದೇವೆಯೇ ಎಂಬುದಾಗಿ ನಮ್ಮನ್ನೇ ನಾವು ಕೇಳಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.